ಆಲ್ರೆಡಿ ಡೈರೆಕ್ಷನ್ ಸಿಕ್ಕಾಯ್ತು ನಿಮ್ಗೆ ಇಲ್ಲೂ ಕೂಡ. ಓಕೆ ರಕ್ಷಿತ್ ಅವರೇ, ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿ. ನೀವು? ನಾನು ಸೂಪರ್ ಆಗಿದ್ದೆ ಇಷ್ಟೊತ್ತು. ಓಕೆ ರಕ್ಷಿತ್ ಅವರೇ, ಈಗ ನಿಮ್ಮ ಜರ್ನಿ ಖಂಡಿತವಾಗಿಯೂ ನಾಯಕ ನಟನಾಗಿ ಈ ಸಿನಿಮಾದ ಮೂಲಕ ಪ್ರಾರಂಭ ಆಗ್ತಾ ಇದೆ ಸಿನಿರಂಗದಲ್ಲಿ. ಮೊದಲಾಗಿ ಪ್ರೀತಿಯ ವೆಲ್ಕಮ್ ನಿಮಗೆ ಸ್ಯಾಂಡಲ್ವುಡ್ಗೆ. ಥ್ಯಾಂಕ್ ಯು. ಈ ಜರ್ನಿ ಹೇಗೆ ಶುರುವಾಯಿತು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಸರ್ ಥ್ಯಾಂಕ್ ಯು ಬಂದಿರೋದಕ್ಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನುರಾಗ್ ಆಗಿರ್ಬೋದು, ಮಿಥುನ್ ಅವ್ರು ಆಗಿರ್ಬೋದು, ನಮ್ಮ ಚೇತು ಅವರಾಗಿರ್ಬೋದು. ಇದಕ್ಕಿಂತ ಮುಂಚೆ ನನ್ನ ಕರಿಯರ್ ಬಗ್ಗೆ ಮಾತಾಡೋದು ಅಂದರೆ, ನಾನು ಇಬ್ಬರಿಗೆ ಈ ಸಮಯದಲ್ಲಿ ನಾನು ನೆನಪು ಮಾಡ್ಕೊಳ್ಳೇಬೇಕು. ಒಬ್ಬರು 70mm ಮಹೇಶ್ ಅವರು ಎಡಿಟ್ರು, ಇನ್ನೊಂದು ಮೀಡಿಯಾದವರು. ಯಾಕೆ ಅಂತ ಹೇಳಿದ್ರೆ, ನಾನೊಂದು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮನೆಗೆ ಬಂದ್ಬಿಟ್ಟು ಹುಡುಕ್ತಾ ಇದ್ದೆ ನಾನು ಯಾವ ಶಾರ್ಟಲ್ಲಿ ಕಾಣಿಸ್ತೀನಿ. ಓಕೆ, ಏನು ನಾನು ಕಾಣಿಸ್ತಾನೆ ಇಲ್ವಲ್ಲ, ಸುಮ್ಮನೆ ಕೈ ಕಾಲು ಮಾತ್ರ ಕಾಣಿಸ್ತಾ ಇದೆಯಲ್ಲ ಅಂತ. ಆ ಟೈಮಲ್ಲಿ ನನಗೊಂದು ಎಕ್ಸ್ಪೋಜರ್ ಬೇಕಾಗಿತ್ತು, ನನಗೊಂದು ರೆಕಗ್ನೈಸೇಷನ್ ಬೇಕಾಗಿತ್ತು. ಅವಾಗ ಒಂದಿಷ್ಟು ಜನ ರಿಯಾಲಿಟಿ ಶೋ ಮಾಡು, ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡು, ನಿಂದೇ ಒಂದು ಇಂಡಿವಿಜುವಲ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅಂತ. ಅವಾಗ ಡ್ಯಾನ್ಸ್ ರಿಯಾಲಿಟಿ ಶೋಸ್ಗಳಿಗೆ ಟ್ರೈ ಮಾಡಿದೆ, ಅವಾಗಲೂ ಆಗಲಿಲ್ಲ. ಈ ಒಂದು ಏನೂ ಆಗ್ತಾ ಇಲ್ವಲ್ಲ ನನ್ನ ಲೈಫಲ್ಲಿ ಅಂತ ನಡಿಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ಹಠದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನಿಮಾ. ಸೊ ನಾನು ಯಾಕೆ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಅವಾಗ ಒಂದು ಶಾರ್ಟ್ ಸಿನಿಮಾಗೇನೆ ಒಂದು ದೊಡ್ಡದಾಗಿ ಮುಹೂರ್ತ ಮಾಡ್ಬಿಟ್ಟಿದ್ದೆ. ಎಲ್ಲ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡ ಸಿನಿಮಾ ಥರ ಒಂದು ಮುಹೂರ್ತ ಮಾಡ್ತೀವಿ ಅಂತ. ಅದು ನಾನು ಟೆಕ್ನಿಕಲಿ ಪ್ರೂವ್ ಮಾಡ್ಕೊಳಕ್ಕಾಗಿರ್ಲಿಲ್ಲ, ಟೆಕ್ನಿಕಲಿ ಏನೋ ಪ್ರೂವ್ ಮಾಡಬೇಕಿತ್ತು. ಅವಾಗ 70mm ಮಹೇಶ್ ಅವರು ಒಂದು ಸ್ಟಾಪ್ ಮೋಷನ್ ಗ್ರಾಫಿಕ್ಸ್ನ ಮಾಡೋಣ, ಸ್ಯಾಂಡಲ್ವುಡ್ಗಿದ್ದು ಫಸ್ಟ್ ಟೈಮ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಸಾಥ್ ಕೊಟ್ಟರು. ಅದನ್ನು ಅವಾಗ ಒಂದು 7-8 ವರ್ಷದ ಹಿಂದೆ, ಇನ್ನು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಐಪಲ್ಲಿ ಇರಲಿಲ್ಲ. ಆ ಟೈಮಲ್ಲೇ ನನಗೆ ಒಂದು ಪರ್ಸ್ನಲ್ ಐಪ್ ಕೊಟ್ಟಿದ್ದು ಮೀಡಿಯಾದವರು. ತುಂಬ ಚೆನ್ನಾಗಿ ಆರ್ಟಿಕಲ್ಸ್ ಬರೆದಿದ್ರು ನನ್ನ ಮೇಲೆ, ತುಂಬ ಚೆನ್ನಾಗಿ ನ್ಯೂಸ್ ಪೇಪರ್ಸಲ್ಲೆಲ್ಲ ಬಂದಿತ್ತು. ಆ ಒಂದು ನ್ಯೂಸ್ ಪೇಪರು ನಾ ಮಾಡಿದ ಕೆಲಸ ಒಂದು ಚಾನಲ್ಗೆ ಇದಾಗಿ ಅಲ್ಲಿ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಆಗಿದ್ದು. ನಾನು ಪದ್ಮಾವತಿ ಅನ್ನೋ ಸೀರಿಯಲ್ನ ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅದು ಅವರಿಬ್ಬರನ್ನ ತುಂಬ ನೆನೆಸ್ಕೊತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಅನೂಪ್ ಸರ್ ಹೇಳ್ದಾಗೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಆಲ್ರೆಡಿ ನಾನು ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು. ನಾನು ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ, ಮಹೇಶ್ ಸರೇ ಡೈರೆಕ್ಟ್ ಮಾಡ್ತಾರೆ ಆ್ಯಂಡ್ ಅನೂಪ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡೇ ಮಾಡ್ತಾರೆ ಅಂತ. ಸೊ ಇಲ್ಲಿಂದ ಕರಿಯರ್ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಇವತ್ತು ಟೈಟಲ್ನ ಲಾಂಚ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಇದೆ. ಹೋಗಿ ನಾವು ಪಾಂಡಿಚೇರಿಯಲ್ಲಿ ಹೋಗಿ ಒಂದು ಹೊಸ ರೀತಿ ಟೈಟಲ್ನ ರಿವೀಲ್ ಮಾಡಬೇಕು ಅಂತ. ಸೊ ಕ್ಯಾರೆಕ್ಟರ್ ಬಗ್ಗೆ ಮುಂದೆ ಬರ್ತಾ ಒಂದಿಷ್ಟು ಕಂಟೆಂಟ್ಸ್ಗಳು ಆಚೆ ಬರುತ್ತೆ. ಸೊ ಇದೊಂದು ಸಿನಿಮಾಗೆ ಹೇಗೆ ನೀವೆಲ್ಲ ನನಗೆ ಸ್ಮಾಲ್ ಸ್ಕ್ರೀನಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ಅದೇ ರೀತಿ ಈಗ ಸಿನಿಮಾ ಮಾಡ್ತಾ ಇದ್ದೀನಿ, ಇದ್ರ ಮೇಲೂ ಇರಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.